ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣವನ್ನ ನಕಲಿ ಎನ್ಕೌಂಟರ್, ಇದೊಂದು ಪೂರ್ವ ನಿಯೋಜಿತ ಹತ್ಯೆ ಎಂದು ಎಡಪಂಥೀಯ ಸಂಘಟನೆಗಳು, ನಕ್ಸಲ್ ಹಿತೈಷಿಗಳು ಆರೋಪಿಸಿದೆ. ಈ ಆರೋಪಕ್ಕೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿ, ಕಾಡಿನ ಒಳಗೆ ಬಂದೂಕು ಇಟ್ಕೊಂಡು ಕೆಲಸ ಮಾಡುವಂತವರು ನಕ್ಸಲರು, ಪ್ರತ್ಯಕ್ಷ ಪರೋಕ್ಷ ಸಹಕಾರ ಕೊಡುವವರು ನಗರ ನಕ್ಸಲರು. ಇದು ನಕಲಿ ಎನ್ಕೌಂಟರ್. ತಪ್ಪು ಎನ್ನಬಹುದು, ಪರವಾಗಿಲ್ಲ. ಎಎನ್ಎಫ್ ಕಾರ್ಯವನ್ನ ನಾವು ಅಭಿನಂದಿಸ್ತೀವಿ ಎಂದಿದ್ದಾರೆ. ಬಂದೂಕು ಹಿಡಿದುಕೊಂಡು ಕಾಡಿನ ಜನರನ್ನ ಬೆದರಿಸುವುದಕ್ಕೆ ಬಿಡಬಾರದು. ಗುಂಡಿಗೆ ಗುಂಡಿನ ಮುಖಾಂತರವೇ ಉತ್ತರ ಕೊಡಬೇಕು. ಶರಣಾಗತಿ ಮನವಿಗಳಿಗೆ ಪೊಲೀಸ್ ಇಲಾಖೆ ಆಸ್ಪದ ಕೊಡಬಾರದು. ನಗರ ನಕ್ಸಲರ ಮಾತನ್ನ ಬೆಂಬಲಿಸಬಾರದು. ಸರ್ಕಾರ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಮೊಕದ್ದಮೆ ಹಾಕಬೇಕು ಅಂತ ಶಾಸಕ ಸುನಿಲ್ ಕುಮಾರ್ ಒತ್ತಾಯಿಸಿದ್ದಾರೆ. ನಕ್ಸಲ್ ಎನ್ಕೌಂಟರ್ ಮತ್ತು ಅದೊಂದು ನಕಲಿ ಅನ್ನುವ ರೀತಿಯ ಪ್ರಶ್ನೆಗಳನ್ನು ಕೂಡ ಎತ್ತುತ್ತಾ ಇದ್ದಾರೆ. ನೋಡಿ, ನಾನು ಈ ಹಿಂದೆನೂ ಕೂಡ ಹೇಳಿದ್ದೇನೆ, ಕಾಡಿನ ಒಳಗೆ ಬಂದೂಕನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ನಕ್ಸಲರು ಒಂದು ಕಡೆ, ಇವರನ್ನು ಬೆಂಬಲಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರಿಗೆ ಸಹಕಾರವನ್ನು ಕೊಡ್ತಾ ಇರುವಂಥ ನಗರ ನಕ್ಸಲರು ಇನ್ನೊಂದು ಕಡೆ. ಇವತ್ತು ನಗರ ನಕ್ಸಲರು ಇದನ್ನು ಸರಿಯಲ್ಲ, ಇದು ತಪ್ಪು ಅನ್ನುವಂಥ ವಾದಗಳನ್ನ ಇಡ್ತಾ ಇದ್ದಾರೆ. ನಾವು ಈ ಹಿಂದೆನೂ ಕೂಡ ಹೇಳಿದ್ದೇವೆ, ಎಎನ್ಎಫ್ನ ಕಾರ್ಯವನ್ನು ನಾನು ಅಭಿನಂದಿಸ್ತೇನೆ, ಶ್ಲಾಘಿಸ್ತೇನೆ. ಬಂದೂಕನ್ನು ಇಟ್ಟುಕೊಂಡು ಕಾಡಿನ ನಡುವೆ ಇರುವಂಥ ಜನರನ್ನು ಭಯಭೀತಗೊಳಿಸುವಂಥ ಕಾರ್ಯಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು. ಗುಂಡಿಗೆ ಗುಂಡಿನ ಮುಖಾಂತರವೇ ಉತ್ತರ ಕೊಡಬೇಕೇ ವಿನ ಇನ್ಯಾವುದೋ ಶರಣಾಗತಿ ಮನವಿಗಳಿಗೆ ಪೊಲೀಸ್ ಇಲಾಖೆ ಆಸ್ಪದವನ್ನು ಕೊಡಬಾರ್ದು. ಇವರನ್ನು ಬೆಂಬಲಿಸಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಇವರೆಲ್ಲರನ್ನೂ ಕೂಡ ನಗರ ನಕ್ಸಲರು ಅಂತ ಅಂದ್ಕೊಂಡು ಅವರ ಮೇಲೆ ಮೊಕದ್ದಮೆಗಳನ್ನು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಹಾಕಬೇಕು. ಇವರ ಬೆಂಬಲದಿಂದವೇ ಕಾಡಿನ ಒಳಗೆ ಅವರು ಓಡಾಟವನ್ನು ಮಾಡ್ತಾ ಇರ್ಬೋದು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.